ಯಾವ ಜಾನರ್ಗೆ ಸಲ್ಲುವಂತ ಸಿನಿಮಾ ಆಗಿರುತ್ತೆ? ಕ್ರೈಮ್ ಥ್ರಿಲ್ಲರ ಏನದು? ಥ್ರಿಲ್ಲರೇ ಥ್ರಿಲ್ಲರ್. ಬಟ್ ಅದು ನಾನು ಯಾವುದೋ ಒಂದು ಜಾನರ್ ಸ್ಪೆಸಿಫಿಕ್ ಮಾಡಿದ್ರೆ ಇನ್ನು ಬೇರೆ ಜಾನರ್ಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಬಿಕಾಸ್ ಈ ಸಿನಿಮಾದಲ್ಲಿ ಎಲ್ಲವನ್ನೂ ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈಗ ನಾನು ನನ್ನ ಕರಿಯರಲ್ಲಿ ಐ ಥಿಂಕ್ ಎಲ್ಲ ಜನರ ಸಿನಿಮಾನು ಟಚ್ ಮಾಡಿದ್ದೀನಿ. ಫಸ್ಟ್ ಸಿನಿಮಾ ಗೋವಿಂದ ನಮಃ ಕಾಮಿಡಿ, ಗೂಗ್ಲಿ, ಲವ್, ಆ್ಯಕ್ಷನ್ನು, ಹಾರರು, ಥ್ರಿಲ್ಲರು ಎಲ್ಲ ಮಾಡಿದ್ದೀನಿ. ಸೊ ಅದರಲ್ಲೆಲ್ಲದರಲ್ಲೂ ಕೆಲವುದ್ರಲ್ಲಿ ಗೆದ್ದಿದ್ದೀನಿ, ಕೆಲವುದ್ರಲ್ಲಿ ಸಮಾಧಾನ ಪಟ್ಕೊಂಡಿದ್ದೀನಿ, ಕೆಲವುದ್ರಲ್ಲಿ ನಿರಾಸೆ ಆಗಿದೆ. ಇದೆಲ್ಲದ ಅನುಭವನೂ ಒಂದಷ್ಟು ಕಲ್ತಿರ್ತೀವಲ್ಲ ಏನಾದರೂ, ಅದನ್ನೆಲ್ಲ ಒಂದು ಕಲಸಿ ಹೂರ್ಣ ಮಾಡೋ ಒಂದು ಒಬ್ಬಟ್ಟು ಮಾಡಿದ್ದೀನಿ ಈಗ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಬೇಲ್ ಅಷ್ಟೇ. ಶಿವಣ್ಣನಿಗೆ ಬರೀಬೇಕು ಅಂದಾಗ ಯಾವ ತರ ಇರುತ್ತೆ ಮೈಂಡ್ ಸೆಟ್ ಅಂತ, ಯಾವ ತರ ಬರ್ಸ್ಕೊಂಡು ಹೋಗುತ್ತೆ ಆ ಕತೆ ಅನ್ನೋದು? ಅಂದ್ರೆ ಏನು ಅಂದ್ರೆ ಲೋಕಿ, ಫಸ್ಟು ನಮ್ದು ಏನು ಸ್ಟೋರಿ ಲೈನ್ ಅಂತ ಏನು ಮಾಡ್ಕೊಂಡಿರ್ತೀವಲ್ಲ, ಆ ಪಾತ್ರನ ಫಸ್ಟ್ ಆರ್ಕ್ ಮಾಡಿ ಸ್ಕೆಚ್ ಮಾಡಿಬಿಟ್ಟು ಆ ಪಾತ್ರ ಹೆಂಗ್ ಮಾತಾಡಬೇಕು, ಆ ಪಾತ್ರ ಹೆಂಗ್ ಬಿಹೇವ್ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಏನು, ಅವ್ರು ಯೋಚನೆ ಮಾಡೋ ಶೈಲಿ ಏನು, ಅದೆಲ್ಲ ಬರೆದುಬಿಟ್ಟು ಅದನ್ನ ಶಿವಣ್ಣನ ಅಲ್ಲಿ ಹೆಂಗ್ ಕೂರಿಸ್ಬೋದು, ಆವಾಗ ಒಂದಷ್ಟು ಮತ್ತೆ ಮಾಡ್ಯುಲೇಷನ್ಸ್ ಇದು ಏನು ಬರವಣಿಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಆ ತರ ಸಖತ್ ಟ್ರಯಲ್ ಅಂಡ್ ಎರರ್, ಬ್ಯಾಕ್ ಅಂಡ್ ಫೋರ್ತ್ ವರ್ಕ್ ಮಾಡಿದೀವಿ. ಸೊ ಇಟ್ ಈಸ್ ಗುಡ್. ತುಂಬಾ ಒಳ್ಳೆ ಇದು. ಡೆಫಿನೆಟ್ಲಿ ಶಿವಣ್ಣ ಅವ್ರ ಲೆಗಸಿ, ಅವರ ಒಂದು ಅದನ್ನ ಏನು ಅವರು ಒಂದು ಸಾಧಿಸಿರೋಂಥ ಮತ್ತೆ ಅವರೊಂದು ಫುಟ್ ಪ್ರಿಂಟ್ಸ್ ಏನ್ ಬಿಟ್ಟಿದ್ದಾರೆ ಇಲ್ಲಿವರೆಗೂ ಇಡೀ ಇಂಡಸ್ಟ್ರಿಯಲ್ಲಿ, ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿ. ಏನು ಜೈಲರ್ ಸಿನಿಮಾದಲ್ಲಿ, ತಮಿಳ್ ಸಿನಿಮಾದಲ್ಲಿ ಬರೀ ಒಂದು ಟಿಶ್ಯೂ ಪೇಪರ್ ಕೊಟ್ಟು ಹಂಗಾಮ ಮಾಡಿಬಿಟ್ರು ಶಿವಣ್ಣ. ಸೊ ಜಸ್ಟ್ ಹಿಸ್ ವಾಕ್, ಹಿಸ್ ಲುಕ್, ದಟ್ಸ್ ಎನಫ್ ಟು ಸ್ಯಾಟಿಸ್ಫೈ ದ ಫ್ಯಾನ್ಸ್. ಅದ್ರ ಜೊತೆಗೆ ಬೇರೆ ನ್ಯೂಟ್ರಲ್ ಇರುವಂತ ಆಡಿಯನ್ಸ್ಗೂ ನಾವು ಕಾಂಪನ್ಸೇಟ್ ಮಾಡಬೇಕು. ಅವರು ಬಂದು ಬಿಕಾಸ್ ಕೆಲವು ವರ್ಗ ಇರುತ್ತೆ, ಅವರು ಬರೀ ಶಿವಣ್ಣನ ಪ್ರೀತಿಸೋದಲ್ಲದೆ ಬೇರೆಯವ್ರನ್ನು ಪ್ರೀತಿಸ್ತಾರೆ, ಚಿತ್ರನೂ ಪ್ರೀತಿಸ್ತಾರೆ, ಕತೆ ಪ್ರೀತಿಸ್ತಾರೆ. ಸೊ ಅವ್ರಿಗೆ ಅವ್ರು ಕೊಟ್ಟಿರೋ ಹಣಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಅವೆಲ್ಲ ಯೋಚನೆ ಮಾಡಿ ಸ್ವಲ್ಪ ಬರವಣಿಗೆ ಟೈಮ್ ತಗೊಂಡು ಬರ್ದಿದ್ದು. ಫಸ್ಟ್ ಲುಕ್ಗೆ ಸಿಗ್ತಿರುವಂತ ಮೆಚ್ಚುಗೆ, ಯಾಕಂದ್ರೆ ಮೊನ್ನೆ ವೇದಿಕೆ ಮೇಲೆ ಸುದೀಪ್ ಅವರು ಹೇಳ್ತಾರೆ, ಸುದೀಪ್ ಅವರು, ಸೊ ಅಣ್ಣವರನ್ನೇ ನೋಡ್ದಂಗೆ ಅನಿಸ್ತಾ ಇದೆ ಶಿವಣ್ಣನ ಪಾತ್ರ ನೋಡಿದ್ರೆ, ಆ ಲುಕ್ ನೋಡಿದ್ರೆ ಅಂತ. ಇಲ್ಲ, ಇದು ತುಂಬಾ ಗ್ರೇಟ್ ಕಾಮೆಂಟ್. ಅದು ನಿಜವಾಗ್ಲೂ ಅದು ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು, ದೇವರ ಒಂದು ಡೆಸ್ಟಿನಿ ಅಂತ ಅನ್ಸುತ್ತೆ. ಬಿಕಾಸ್ ನಾವ್ ಏನು ಪ್ಲಾನ್ ಮಾಡಿದೆ ಏನೇನೋ ಆಗೋಯ್ತು ಅವತ್ತು. ಸೊ ಅದು ಬಟ್ ಎಲ್ಲ ಒಳ್ಳೇದೇ ಆಗಿದೆ. ಇಟ್ ಈಸ್ ರಿಯಲಿ ಕಮಿಂಗ್ ಫ್ರಮ್ ಸುದೀಪ್ ಸರ್. ಅವರ ಟೇಸ್ಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅಂಡ್ ಹಿ ಈಸ್ ವೆರಿ, ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಇಷ್ಟಪಟ್ಟು ಅದು ಸ್ಟೇಜ್ ಮೇಲೆ ಅವ್ರು ಹೇಳೋದು ಇಟ್ಸ್ ಹಿಸ್ ಕೈಂಡ್ ಜೆಸ್ಟರ್ ಆಲ್ಸೋ. ಬಿಕಾಸ್ ಅದನ್ನ ಬಹಳ ಇಷ್ಟಪಟ್ಟು ಅದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ತುಂಬಾ ಖುಷಿ ಇದೆ. ಇದನ್ನ ಇನ್ಫ್ಯಾಕ್ಟ್ ನಮಗೆ, ನಾನು ಫಸ್ಟ್ ಟೀಸರ್ ಕಟ್ ಮಾಡಿ ಇದು ಮಾಡಿದಾಗ ಸಾಯಿ ಕುಮಾರ್ ಸೇಮ್ ಡೈಲಾಗ್ ಹೇಳಿದ್ರು. ಅಂದ್ರೆ ಯಾರು ನೋಡಿದ್ದಾರೆ ಇದನ್ನ, ಒಂದಷ್ಟು ನನ್ನ ಫಸ್ಟ್ ಸರ್ಕಲ್ ಫ್ರೆಂಡ್ಸ್ಗೆ, ಸಿನಿಮಾ ಸರ್ಕಲ್ ಇವ್ರಿಗೆ ಎಲ್ಲ ತೋರ್ಸಾಗ ಎಲ್ಲರೂ ಅದೇ ಏನು ಅಣ್ಣವ್ರ ತರ ಕಾಣ್ತಾ ಇದ್ದಾರೆ ಅನ್ನೋ ಇದು ಅದನ್ನ ಸುದೀಪ್ ಸರ್ ಬಹಳ, ಅದನ್ನು ತುಂಬಾ ದೊಡ್ಡ ವೇದಿಕೆಯಲ್ಲಿ ಅವರ ದೊಡ್ಡತನದಿಂದ, ಅವರ ದೊಡ್ಡ ಒಬ್ಬ ವ್ಯಕ್ತಿಯಿಂದ ಅದು ಬಂದಿದ್ದು ಇನ್ನು ನಮ್ಮ ಚಿತ್ರ ತಂಡಕ್ಕೆ ಒಂದು ಮೇಜರ್ ಬೂಸ್ಟ್ ಸಿಕ್ದಂಗಿದೆ. ಸರ್, ನಿಮ್ಮ ಪ್ರತಿ ಸಿನಿಮಾದಲ್ಲಿ ಹೀರೋಗಳಿಗೆ ಅವರ ಲುಕ್ ಅನ್ನೇ ಬದಲಾಯಿಸ್ತೀರಿ, ಯಾವಾಗಲೂ ಅದೊಂದು ಟ್ರೈ ಮಾಡ್ತಾನೆ ಇರ್ತೀರಿ ಪ್ರಯೋಗ. ಸೊ ಮೊದಲ ಬಾರಿಗೆ ಶಿವಣ್ಣಗೆ ಈ ತರ ಲುಕ್ ಸ್ಕೆಚ್ ಮಾಡಿ ತಗೊಂಡೋಗಿ ತೋರಿಸಿದಾಗ ಏನಂತ ಹೇಳಿದ್ರು ಅವರು ಶಿವಣ್ಣ? ತುಂಬಾ ಖುಷಿ ಪಟ್ರು. ಅವ್ರಿಗೆ ಸ್ವಲ್ಪ ಮೀಸೆದು ಅಂದ್ರೆ ಮಾಡಿದ್ದಾರೆ, ಬೇರೆ ಸಿನಿಮಾಗಳಲ್ಲೆಲ್ಲ ಮುಸ್ಟ್ಯಾಚ್ ಮೀಸೆ ಇಟ್ಟು ಎಲ್ಲ ಮಾಡಿದ್ದಾರೆ. ಬಟ್ ನನಗೆ ಥಿಕ್ ಮುಷ್ ಕೊಟ್ವಿ. ಥಿಕ್ ಮುಷ್ ಅಂದ್ರೆ ಅದು ಜಿರಳೆ ಮೀಸೆ ಅಂತಾರೆ ಕನ್ನಡದಲ್ಲಿ. ಅದನ್ನ ಇಷ್ಟು ಬರಬೇಕು, ಥಿಕ್ ಮುಷ್ ಬರಬೇಕು. ಅದು ಹೆಂಗ್ ಕಾಣಿಸುತ್ತೆ ನೋಡೋಣ ಅಂತ ಹೇಳಿ ಮಾಮೂಲಿ ಸ್ಕೆಚ್ ಮಾಡಿದ್ವಿ ಫಸ್ಟ್. ಆ ಸ್ಕೆಚ್ ಮಾಡಿ ಇದ್ ಮಾಡಿದಾಗ ಅದನ್ನ ತೋರ್ಸೋಣ, ಈ ತರ ಫೀಲ್ ಮಾಡ್ತಾ ಇದೀನಿ ಅಂತ ಸ್ವಲ್ಪ ಸ್ಟಡ್ಸು ಎಲ್ಲ ಇಟ್ಕೊಂಡು ಹೆಂಗೆ ಅದು ಸ್ವಲ್ಪ ಕ್ಲೀನ್ ಶೇವು ಇರುತ್ತೆ ಕೆಲವು. ಸೊ ಅದು ಹೆಂಗೆ ಅಂತ ಹಿಂಗೆ ನೋಡಿದಾಗ ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಅವರ ಮೇಕಪ್ ಮನ್ಗೆ ಹೇಳಿಸಿ ನೆಕ್ಸ್ಟ್ ರೆಡಿ ಮಾಡಿದ್ವಿ. ಆ ಲುಕ್ ರೆಡಿ ಆಗಿದ್ದು ಇದು ನೋಡ್ತಿದ್ದಂಗೆನೆ ಸಖತ್ ಖುಷಿ ಆಯ್ತು. ಅವ್ರ ಫಸ್ಟ್ ಡೇ ಅದು ಸ್ವಲ್ಪ ಡಾರ್ಕ್ ಅಲ್ಲಿ ಹೋಗೋಣ ಅಂತ ಕೇಳಿದ್ರು. ಇಲ್ಲ ಅಣ್ಣ, ಸ್ವಲ್ಪ ಪೆಪ್ಪರ್ ಗ್ರೇ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ನೈಸ್, ಮಜಾ ಇರುತ್ತೆ, ನಮ್ ಕ್ಯಾರೆಕ್ಟರ್ಗೆ ಅದು ಭಯಂಕರ ಪ್ಲಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಡೀಪರ್ ಗ್ರೇ ಹೇರ್ಸ್ಗೆ ಹೋದೆ. ಅದು ಇನ್ನೂ ಮಜಾ
ಕಾಣಿಸ್ತು. ಅದು ಇನ್ಫ್ಯಾಕ್ಟ್ ಶಿವಣ್ಣ ಅವ್ರ ಮೇಕಪ್ ಟೀಮು ಅವ್ರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ತುಂಬಾ ನೀಟಾಗಿ ಮಾಡಿಕೊಟ್ರು. ಶಿವಣ್ಣ ಅವ್ರ ಕೋಆಪರೇಷನ್ ಬಸ್, ಅವರು ಅಷ್ಟು ಪರ್ಫೆಕ್ಷನ್ ಅವ್ರ ಟೀಮಿಗೆ ಹಂಗೆ ಪ್ರೆಷರ್ ಇಡ್ತಾರೆ ಅವರು. ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹಂಗೆ ಮಾಡ್ಬೇಕಂದ್ರೆ ಅದು ಮಜಾ ಇತ್ತು. ತುಂಬಾ ತುಂಬಾ ಖುಷಿ ಆಗಿ ಕೆಲಸ ಮಾಡಿದ್ವಿ. ಅದು ನಾವು 80 ದಿವಸ ಹೆಂಗ್ ಸಿನಿಮಾ ಮಾಡಿ ಮುಗಿಸ್ಬಿಟ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಆಕ್ಚುಲಿ 80 ಡೇಸ್ ಶೂಟ್ ಮಾಡಿದೀವಿ. ನಮ್ದು ಉದ್ದೇಶನೂ ಇದ್ದಿದ್ದದೆ, ಫಸ್ಟ್ ಕೆಲಸ ಮಾಡ್ಬಿಡೋಣ, ಆಮೇಲೆ ದೆನ್ ವಿ ವಿಲ್ ಗೋ ಟು ಆಡಿಯನ್ಸ್ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಸಿನಿಮಾದ ಉದ್ದಕ್ಕೆ ಇದೇ ತರ ಡೇರ್ ಡಿವಿಲ್ ಆಗಿ ಇರ್ತಾರ ಶಿವಣ್ಣ ಪಾತ್ರ, ಶಿವಣ್ಣ ಅವ್ರದ್ದು? ಇಲ್ಲ, ನಾನು ಏನ್ ಹೇಳಿದ್ರು ಬಿಟ್ಕೊಟ್ಟಂಗಾಗುತ್ತೆ ಬ್ರದರ್. ಮಜಾ ಮಾಡ್ತೀರಾ ಎಲ್ಲರೂ, ಅಷ್ಟಂತೂ ಹೇಳ್ತೀನಿ. ಶಿವಣ್ಣ ಅವರಲ್ಲಿರುವಂತಹ ಕಾಮಿಡಿ ಟೈಮಿಂಗು ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ದೊಡ್ಡ ತಾರಾ ಬಳಗ ಇದೆ ಪಿಕ್ಚರ್ ಅಲ್ಲಿ, ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಐ ಥಿಂಕ್ ಅಂದ್ರೆ ಯಾವ್ದನ್ನು ನಾವೇನೋ ತುರುಕ್ಬೇಕು ಅಂತ ತುರುಕಿಲ್ಲ. ಏನೋ ಸ್ಟಾರ್ಸ್ಗಳು, ದೊಡ್ಡ ಪ್ರೊಡಕ್ಷನ್ ಇದೆ, ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಅವ್ರಿಗೇನ್ ದುಡ್ಡು ಕೇಳಿದ್ ಕೊಡ್ತಾರೆ, ಇಂಥದ್ದು ಇಲ್ಲ ಅನ್ನಲ್ಲ. ಅಂಥದ್ದಿದ್ದಾಗ ಅಂದ್ರೆ ನಮಗೆ ವಿ ಡೋಂಟ್ ವಾಂಟ್ ಟು ಯೂಸ್ ದಟ್ ರಿಸೋರ್ಸ್ ಅನ್ನೆಸೆಸರಿಲಿ. ದಟ್ ಇಸ್ ವಾಟ್ ಮೈ ಇಂಟೆನ್ಷನ್ ವಾಸ್ ಫ್ರಮ್ ಡೇ ಒನ್. ಈಗ ಅವಶ್ಯಕತೆ ಇರೋ ಜಾಗಕ್ಕೆ ಅವಶ್ಯಕತೆ ಇರೋಂತಹ ಕಲಾವಿದರನ್ನ ಬಳಸ್ಕೊಂಡಿದೀವಿ. ಸೊ ಅದು ತುಂಬಾ ಪ್ಲಸ್. ಸಾಯಿ ಕುಮಾರ್ ಸರ್ ಇದ್ದಾರೆ, ಜಯರಾಮ್ ಸರ್ ಇದ್ದಾರೆ, ಮಜಾ ಇದೆ. ನನಗೆ ಇಫ್ ಐ ರಿಕಾಲ್ ದಟ್ ಇನ್ಸಿಡೆಂಟ್ ನಗು ಬರುತ್ತೆ. ಸೊ ತುಂಬಾ ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ದೀಕ್ಷಿತ್ ಇದ್ದಾರೆ, ಸಂಜನಾ ಅವರಿದ್ದಾರೆ, ನಮ್ಮ ಸಂಗೀತ ಮೇಡಮ್ ಇದ್ದಾರೆ, ತಮಿಳ್ ಹೀರೋಯಿನ್ ನಲ್ಲ ಸಿನಿಮಾದಲ್ಲಿ ಮಾಡಿದ್ರು ಅವರಿದ್ದಾರೆ, ಯೋಗಿ ಇದ್ದಾರೆ, ರಮೇಶ್ ಇಂದಿರಾ ಅವರಿದ್ದಾರೆ. ಸೊ ತುಂಬಾ ಒಳ್ಳೆ ಸ್ಟಾರ್ ಕಾಸ್ಟ್. ಅಂದ್ ಎಲ್ಲಾ ಕಲಾವಿದ್ರು ಅವ್ರವ್ರ ಪಾತ್ರನ ಚಿಂದಿ ಉಡಾಯಿಸಿದ್ದಾರೆ, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಲುಕ್ ಅಲ್ಲಿ ಬಹಳ ಮುಖ್ಯವಾಗಿ ಗಮನ ಸೆಳೀತಿರೋದು ಇನ್ಸ್ಪೈರ್ಡ್ ಬೈ ಟ್ರೂ ಈವೆಂಟ್ಸ್ ಅಂತ ಹಾಕಿದಿರಿ. ಸೊ ಎಲ್ಲೋ ಒಂದ್ ಕಡೆ ಆ ಮಟ್ಟಿಗಿನ ಕಾಡದಂತ ಘಟನೆ ಆಗಿರುತ್ತ ದೇಶವನ್ನ, ಯಾಕಂದ್ರೆ ಲೈನಲ್ಲೂ ಬರುತ್ತೆ, ಇನ್ನ ಹಚ್ಚಿರುವಂತ ಬೆಂಕಿ ದೇಶನ ಹೊರಿಸ್ತಾ ಇದೆ ಅಂತ ನೋಡಿ. ಡೆಫಿನೆಟ್ಲಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಒಂದಷ್ಟು ಇನ್ಸಿಡೆಂಟ್ಸ್ಗಳು ನೀವು ಎಲ್ಲಾ ಕಡೆ ನೋಡಿರ್ತೀರಾ ನ್ಯೂಸಲ್ಲಿ, ಇದರಲ್ಲಿ ಎಲ್ಲಾ ಕಡೆ ಡಿಸ್ಕಸ್ ಆಗಿರುವಂತಹ, ಚರ್ಚೆಗಳಾಗಿರುವಂತಹ ವಿಷಯಗಳ ಮೇಲೆ ಇರುತ್ತೆ. ಡೆಫಿನೆಟ್ಲಿ ಅದನ್ನೆಲ್ಲ ಇಟ್ಕೊಂಡು ಆ ಇನ್ಸ್ಪಿರೇಷನ್ ಮೇಲೆ ಕಟ್ಟಿರುವಂತಹ ಕತೆ ಡ್ರಾಮ್ಯಾಟಿಕ್ ಆಗಿದೆ. ಅದ್ರ ಮಿಕ್ಸಿದ್ದು ಫಿಕ್ಷನ್ ನಾನು ಆಡ್ ಮಾಡಿದ್ದೀನಿ, ಬಟ್ ಆ ಇವೆಂಟ್ಸ್ಗಳು ಇನ್ಸ್ಪೈರ್ ಮಾಡಿದೆ ಡೆಫಿನೆಟ್ಲಿ.